ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಇದರ ಉಳ್ಳಾಲ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ವಿಶೇಷವಾಗಿ ಜಾನಪದ ಸಮೂಹ ಗೀತಗಾಯನ ಸ್ಪರ್ಧೆಯ ಜೊತೆಗೆ ಇದೇ ಬರುವಂತಹ ಜುಲೈ 12 ತಾರೀಕು ಆದಿತ್ಯವಾರ ನಡೆಯಲಿದ್ದು ಈ ವಿಚಾರದ ಬಗ್ಗೆ ಜಾನಪದ ಪರಿಷತ್ತಿನ ಪದಾಧಿಕಾರಿಗಳಾದಂತಹ ನಾವು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ತಿಳಿಯಪಡಿಸಲಿದ್ದೇವೆ. ಮೊದಲಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಖ್ಯಾತ ನಿರೂಪಕರಾಗಿ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಪ್ರವೀಣ್ ಎಸ್ ಕುಂಪಲ ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೆ. ಅದರೊಂದಿಗೆ ನಮ್ಮೊಂದಿಗೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಅತ್ಯುತ್ತಮ ವಾಗ್ಮಿ ಹಾಗೂ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮೊಂದಿಗೆ ಶ್ರೀ ಕಿರಣ್ ಕೊಲ್ಯ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತಿಸುತ್ತೇನೆ. ಹಾಗೂ ಸದಸ್ಯರು ಹಾಗೂ ಜಾನಪದ ಕಲಾವಿದರಾಗಿರುವಂತಹ ಶ್ರೀ ಜಯಪ್ರಕಾಶ್ ಜೋಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಇಂದಿನ ಈ ಪತ್ರಿಕಾಗೋಷ್ಠಿಗೆ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಜಾನಪದ ಪರಿಷತ್ತು ಬೆಂಗಳೂರು ಇದರ ಉಳ್ಳಾಲ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಾನು ವಿಜಯ್ ಟಿ ಎಂ ಶೆಟ್ಟಿ ಮಂಜನಾಡಿ ಇದೀಗ ಪತ್ರಿಕಾಗೋಷ್ಠಿಯಲ್ಲಿ ಜಾನಪದ ಪರಿಷತ್ತಿನ ನಮ್ಮ ಈ ಘಟಕದ ಪದಗ್ರಹಣ ಕಾರ್ಯಕ್ರಮ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ಘಟಕಗಳ ಉದ್ಘಾಟನೆಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಹಮ್ಮಿಕೊಂಡು ಬಂದಿದ್ದರೂ ಕೂಡ ಉಳ್ಳಾಲ ತಾಲೂಕಿನಲ್ಲೂ ಕೂಡ ಇಂತಹ ಒಂದು ಘಟಕದ ಸ್ಥಾಪನೆಯಾಗಬೇಕು. ಇಲ್ಲಿನ ಜನಪದ ಸೊಗಡಿನ ಪರಿಚಯವನ್ನು ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಪರಿಚಯಿಸಬೇಕೆಂಬಂತಹ ಸದುದ್ದೇಶದೊಂದಿಗೆ ಕರ್ನಾಟಕ ಜಾನಪದ ಪರಿಷತ್ ಎಂಬುದನ್ನು ಉಳ್ಳಾಲ ತಾಲೂಕಿನ ಘಟಕದಲ್ಲೂ ಸ್ಥಾಪಿಸಬೇಕೆಂಬ ಚಿಂತನೆಯಲ್ಲಿ ಇಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಈಗಾಗಲೇ ಜಿಲ್ಲಾ ಸಮಿತಿಯವರು ಮಾಡಿದ್ದು, ಆ ವಿಚಾರದ ಬಗೆಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಈ ಬಾರಿ ನಾವು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಜಾನಪದ ಸಮೂಹ ಗೀತಗಾಯನ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಈ ಎಲ್ಲದರ ಕುರಿತು ಮೊದಲಾಗಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಎಸ್ ಕುಂಪಲ ಇವರು ಈ ವಿಚಾರದ ಕುರಿತು ತಿಳಿಯಪಡಿಸಲಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತು 1979ರಲ್ಲಿ ಅಂದಿನ IAS ಅಧಿಕಾರಿ ಆಗಿರುವಂಥ HL ನಾಗೇಗೌಡರು ಸ್ಥಾಪನೆ ಮಾಡಿದಂಥ ಒಂದು ಜಾನಪದ ಪರಿಷತ್ ಸಂಸ್ಥೆ. HL ನಾಗೇಗೌಡರವರು IAS ಅಧಿಕಾರಿಯಾಗಿ ಮಂಗಳೂರು ಭಾಗದಲ್ಲಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದವರು. ಈ ಭಾಗದ ಒಂದು ಜಾನಪದ ಕಲೆ ಸಂಸ್ಕೃತಿಗಳ ಬಗ್ಗೆ ಕೂಡ ಅವರಿಗೆ ಗೊತ್ತಿದ್ದ ವಿಚಾರ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಎಷ್ಟೆಲ್ಲ ಜಾನಪದ ಕಲೆಗಳುಂಟು, ಜಾನಪದ ಸಂಸ್ಕೃತಿಗಳುಂಟು, ನಮ್ಮ ದಿನನಿತ್ಯದ ವಿಚಾರಗಳು ಯಾವುದುಂಟು ಈಗ ಜಾನಪದಕ್ಕೆ ಸಂಬಂಧಪಟ್ಟಂತು ಅದನ್ನೆಲ್ಲ ಒಂದೇ ಇದರಲ್ಲಿ ಕರ್ನಾಟಕ ಜಾನಪದ ಲೋಕ ಎಂಬ ದೃಷ್ಟಿಯಲ್ಲಿ ಅವರು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದರು 1979ರಲ್ಲಿ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ರಾಮನಗರದಲ್ಲಿ ಜಾನಪದ ಲೋಕ ಎಂಬ ಒಂದು ಕಲ್ಪನೆಯಲ್ಲಿ 25 ಎಕರೆ ಜಾಗದಲ್ಲಿ ಜಾನಪದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಎಲ್ಲ ಒಂದು ವಸ್ತು ಪ್ರದರ್ಶನ ಇರ್ಬೋದು, ಅದರ ಸಂಸ್ಕೃತಿ ಬಿಂಬಿಸುವಂಥ ಎಲ್ಲ ಕಲೆಗಳನ್ನು ಮೈಗೂಡಿಸಿಕೊಂಡಂಥ ಒಂದು ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ. ಈ ಒಂದು ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡಂಥ ನಮ್ಮ ಜಾನಪದ ಪರಿಷತ್ತು ಪ್ರತಿ ಜಿಲ್ಲೆಗೂ ಕೂಡ ತಲುಪಬೇಕೆಂಬ ನಿಟ್ಟಿನಲ್ಲಿ
ಬೇರೆ ಬೇರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಜಾನಪದ ಪರಿಷತ್ತು ಜಿಲ್ಲಾ ಘಟಕಗಳಿದೆ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸರಿಸುಮಾರು 32 ಜಾನಪದ ಕಲೆಗಳ ಆಗರ ಆಗಿದೆ. ಅದರಿಂದ ಆ ಒಂದು ಕಲೆಗಳನ್ನು ಕೂಡ ಶಾಶ್ವತವಾಗಿ ಉಳಿಸಬೇಕು, ಪೀಳಿಗೆಗೆ ತಿಳಿಸಬೇಕೆಂಬ ನಿಟ್ಟಿನಲ್ಲಿ ಜಾನಪದ ಪರಿಷತ್ತು ಸ್ಥಾಪನೆಗೊಂಡು ಈಗಾಗಲೇ ಅವರ ಬೇರೆ ಬೇರೆ ಮಟ್ಟದಲ್ಲಿ ಆ ಒಂದು ಕಲೆಯನ್ನು ಕರಗತ ಮಾಡುವಂಥ ವಿಚಾರಗಳು ಬಂದರೂ ಕೂಡ ನಮ್ಮ ಜಾನಪದ ಪರಿಷತ್ತಿನ ಮೂಲಕ ಅದಕ್ಕಾದಂಥ ವಿಶೇಷ ಒಂದು ಮುತುವರ್ಜಿ ವಹಿಸಿ ನೀಡಬೇಕೆಂಬ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವಾರ ಮೂಲಕ ಪ್ರಾರಂಭಗೊಂಡಂಥ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ತು, ಆ ಬಳಿಕ ಡಾಕ್ಟರ್ ಎಂ ಮೋಹನ್ ಆಳ್ವ ಮೂಡಬಿದ್ರೆ ಅವರು ಅಧ್ಯಕ್ಷರಾಗಿದ್ದುಕೊಂಡು ಆ ಒಂದು ಜಿಲ್ಲೆಯನ್ನು ಸಂಘಟನಾತ್ಮಕವಾಗಿ ಮುಂದುವರಿಸಿ ಬಂದಿದ್ದಾರೆ. ಇದೀಗ ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಒಂದು ಜಾನಪದ ಪರಿಷತ್ತು ಘಟಕಗಳನ್ನು ಸ್ಥಾಪನೆ ಮಾಡಬೇಕೆಂಬ ರಾಜ್ಯದ ಆದೇಶದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸುಳ್ಯ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಬಂಟ್ವಾಳ ಇರ್ಬೋದು, ಮೂಡಬಿದ್ರೆ, ಹಾಗೆ ನಮ್ಮ ಉಳ್ಳಾಲ, ಮಂಗಳೂರು ಎಲ್ಲ ಕಡೆ ಕೂಡ ತಾಲೂಕು ಘಟಕಗಳ ಕೂಡ ಇದು ರಚನೆ ಆಗಿದೆ. ನಮ್ಮ ಉಳ್ಳಾಲ ತಾಲೂಕು ಘಟಕದ ರಚನೆ ಕೂಡ ಆಗಿದೆ. ಇದಕ್ಕೂ ಕೂಡ ನಾವು ಬೇರೆ ಬೇರೆ ನಮ್ಮ ಜನಪದೀಯವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರನ್ನು ಕೂಡ ಒಂದು ಭೇಟಿ ಮಾಡಿ ಅವರನ್ನು ಕೂಡ ಈ ಒಂದು ಸೇರಿಸುವಂಥ ಕೆಲಸ ಮಾಡಿದ್ದೇವೆ. ಮುಂದಿನ ದಿನ ಕೂಡ ಅದಕ್ಕೆ ಜೋಡಣೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರಬೇಕೆಂಬ ನಿಟ್ಟಿನಲ್ಲಿ ನಾವು ಜಾನಪದ ಪರಿಷತ್ತಿನ ಪದಗ್ರಹವನ್ನು ಕೇವಲ ನಾವು ಸದಸ್ಯರಿಗೆ ಮಾತ್ರ ಸೀಮಿತವಾಗಿರ್ತದೆ ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಹೊಸತನದ ಮಾದರಿ ಆಗಬೇಕೆಂಬ ನಿಟ್ಟಿನಲ್ಲಿ ಜಾನಪದ ಸಮೂಹ ಗಾಯನ ಸ್ಪರ್ಧೆ ವಿಶೇಷವಾಗಿ ಅದು ಮಹಿಳೆಯರಿಗಾಗಿ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಮಹಿಳೆಯರಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಮಹಿಳೆಯರು ಕಲಿತರೆ ಜಾನಪದ ಹಾಡುಗಳನ್ನು ಇರ್ಬೋದು, ಜಾನಪದ ಅದರ ಸಂಸ್ಕೃತಿ ಇರ್ಬೋದು, ಅದು ಮಕ್ಕಳಿಗೆ ನೇರವಾಗಿ ಹೋಗ್ತದೆ. ಅದರಿಂದ ತೊಟ್ಟಿಲು ತೂಗುವ ಮಕ್ಕಳಿಗೆ ಕೂಡ ಜಾನಪದ ಹಾಡಿನ ಮೂಲಕ ತೊಟ್ಟಿಲು ತೂಗುವಂಥ ಒಂದು ಸಂಪ್ರದಾಯ ಪರಿಪಾಠ ಬೆಳೆಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ 18 ವರ್ಷದ ಮೇಲ್ಪಟ್ಟ ಒಂದು ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಡೆದು ಜುಲೈ 12ನೇ ತಾರೀಕಿನಂದು ಕೊಲ್ಯದ ಸೌಭಾಗ್ಯ ಸಭಾಭವನದ ಮುಂಭಾಗದಲ್ಲಿರುವಂಥ ಶಾರದಾ ಮಂದಿರದ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಭಾಂಗಣದಲ್ಲಿ ನಡೆಯುವಂಥ ಈಗಾಗಲೇ ನಾವು ಈ ಒಂದು ನಿಗದಿಪಡಿಸಿದಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂಬ ನಿಗದಿಪಡಿಸಿದ ತರುವಾಯ 4 ದಿನದಲ್ಲಿ ಸರಿಸುಮಾರು ಜಿಲ್ಲೆಯಾದ್ಯಂತ 20 ತಂಡಗಳು 4 ದಿನದಲ್ಲಿ ನೋಂದಣಿ ಮಾಡಿಕೊಂಡಿವೆ. ಈಗಲೂ ಕೂಡ ತಂಡಗಳು ನಾವು ಬರ್ತೇವೆ ಅಂತ ಹೇಳಿದ್ರು ಕೂಡ ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು 20 ಒಳಗೆ ತಂಡಗಳನ್ನು ನಾವು ಈಗಾಗಲೇ ಅಧಿಕೃತವಾಗಿ ನೋಂದಣಿ ಮಾಡಿದ್ದೇವೆ. ಇದರಲ್ಲಿ 4 ಮಹಿಳೆಯರಿದ್ದಾರೆ. ಅದರ ಜೊತೆಯಲ್ಲಿ ಒಬ್ಬರು ಟಮ್ಕಿ, ಯಾಕಂದರೆ ಹಿನ್ನೆಲೆ ಗಾಯನಕ್ಕೆ ತಮ್ಕಿಯನ್ನು ಬಳಸಿ ಒಂದು ಮೂಲ ಜಾನಪದ ಒಂದು ಸಂಗೀತವನ್ನು ಅನಾವರಣಗೊಳಿಸುವಂಥ ಕಾರ್ಯಕ್ರಮವನ್ನು ಜಾನಪದ ಗಾಯನ ಸ್ಪರ್ಧೆ ಪದಪಂಕ 2026 ಕಾರ್ಯಕ್ರಮ ಜುಲೈ 12ರಂದು. ಈ ಕಾರ್ಯಕ್ರಮದೆಲ್ಲ ಅದರ ಉದ್ಘಾಟನೆ ಆಶೀರ್ವಚನ ನೀಡಲಿಕ್ಕೆ ಒಡಿಯೂರು ಕ್ಷೇತ್ರದ ಸ್ವಾತಿ ಮಾತಾನಂದಮಯ್ಯವರು ಆಗಮಿಸಲಿಕ್ಕೆ. ಯಾಕೆಂದರೆ ಒಡಿಯೂರು ಕ್ಷೇತ್ರದಲ್ಲಿ ತುಳು ಜಾನಪದ ಕಲೆಗೆ ಒಂದು ವಿಶೇಷವಾದ ಒಂದು ಪ್ರಾಶಸ್ತ್ಯ ಕೊಡುವಂಥ ಒಂದು ಕ್ಷೇತ್ರ. ಅದರಿಂದ ಆ ಒಂದು ಕ್ಷೇತ್ರದಲ್ಲಿ ಜಾನಪದ ಕಲೆಯ ಒಂದು ಸಂಭ್ರಮಯ ಪ್ರತಿ ವರ್ಷ ನಡೆಯುತ್ತದೆ. ಅದನ್ನು ಆ ಕ್ಷೇತ್ರದ ಸಾಧ್ವಿ ಮಾತಾನಂದಮಯ್ಯವರು ಆಗಮಿಸಲಿಕ್ಕಿದ್ರೆ ಜೊತೆಯಲ್ಲಿ ಈ ಭಾಗದ ಬೇರೆ ಬೇರೆ ಕ್ಷೇತ್ರದಲ್ಲಿ, ಯಾಕಂದರೆ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸಬೇಕಾದ್ರೆ ಈ ಭಾಗದ ಒಂದು ನಾಯಕರುಗಳ ಸಹಕಾರ ಕೂಡ ಬೇಕಾಗ್ತದೆ. BJP ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಳ್ರವರು, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಸಮಾಜ ಸೇವಕ ಪ್ರವೀಣ್ ಶೆಟ್ಟಿ ಬಿಲಾರ್ ಮೇಗಿನ ಮನೆಯವರು, ಹಾಗೆ ಸಹಕಾರಿ ಧುರೀಣರಾದಂಥ ನಮ್ಮ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿರುವ KT ಸುವರ್ಣರವರು, ಚಿರುಮ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿರುವಂಥ ಸುರೇಶ್ ಭಟ್ನಗರ್ರವರು, ಹಾಗೆ ಮೂಕಾಂಬಿಕಾ ಕ್ಷೇತ್ರ ಇದರ ಅಧ್ಯಕ್ಷರಾಗಿರುವಂಥ ಚಂದ್ರಹಾಸ್ ಪಂಡಿತಾವ್ಸರವರು, ಕಬಡ್ಡಿ ಕ್ರೀಡೆಯಲ್ಲಿ ಸಂಘಟಕರಾಗಿರುವಂಥ ಶ್ರೀಕಾಂತ್ ಉಳ್ಳಾಲ್, ಹಾಗೆ ನಮ್ಮ ಉದ್ಯಮಿ ಆದಂಥ ಪ್ರಕಾಶ್ ಅನ್ವಿತ್, ಜೊತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂಥ ಪಮ್ಮಿ ಕೊಡಿಯಾಲ್ ಬೈಲ್, ಹಾಗೆ ಪ್ರವೀಣ್ ಕೊಡಿಯಾಲ್ ಬೈಲ್ರವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಆ ರೀತಿಯಾಗಿ ಅದೊಂದು ನಮ್ಮ ಚೌಕಟ್ಟಿನಲ್ಲಿ ಸಭಾ ಕಾರ್ಯಕ್ರಮ, ಯಾಕಂದರೆ ಉದ್ಘಾಟನೆ ಒಂದು ನಡೆಯಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕು ಘಟಕಗಳ ಒಂದು ಅಧ್ಯಕ್ಷರು, ಯಾಕಂದರೆ ಬೇರೆ ಬೇರೆ ಅದರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಪತ್ರಕರ್ತರು ಕೂಡ ಅದರಲ್ಲಿ ಒಂದು ಜಿಲ್ಲಾ ಘಟಕದ ತಾಲೂಕು ಘಟಕದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅವರೆಲ್ಲ ಬರ್ತಾರೆ. ಜಿಲ್ಲಾ ಘಟಕದಿಂದ ಎಲ್ಲ ಕಡೆಯಿಂದ ತಾಲೂಕು ಘಟಕದ ಎಲ್ಲ ಕೂಡ ಬರ್ತಾರೆ. ಹಾಗೆ ಊರಿನ ಎಲ್ಲ ವಿವಿಧ ಕ್ಷೇತ್ರದ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿಕ್ಕಿದ್ದಾರೆ. ವಿಜೇತರಿಗೆ ನಾವು ನಗದು ಮತ್ತು ಆಕರ್ಷಕ ಫಲಕ, ಹಾಗೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾವು
ಪ್ರಮಾಣ ಪತ್ರದೊಂದಿಗೆ ಅವರನ್ನು ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದ್ದೇವೆ. ಈ ರೀತಿಯಾಗಿ ಸಮವಸ್ತ್ರದೊಂದಿಗೆ ಬಹಳ ವೈವಿಧ್ಯಪೂರ್ಣ ಕರ್ನಾಟಕ ಜನಪದ ಹಾಡಿನ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳು ಕೂಡ ಪೂರ್ಣ ರೀತಿಯ ಸಹಕಾರ ನೀಡಬೇಕಾಗಿ ವಿನಂತಿ. ಕುಂದಾಪುರ, ಉಡುಪಿ ಕೂಡ ಬಂದಿದೆ, ಆದರೂ ಕೂಡ ನಾವು ಮೊದಲೇ ನಮೂದಿಸಿದ್ದೇವೆ ದಕ್ಷಿಣ ಗಡಿನಾಡುವರೆಗೆ ಅಂತೇಳಿ. ಗಡಿನಾಡು ಅಂದರೆ ನಮ್ಮ ಮಂಜೇಶ್ವರದವರೆಗೆ ಅಂತೇಳಿ, ದಕ್ಷಿಣ ಕನ್ನಡ ಗಡಿನಾಡುವರೆಗೆ ಅಂತ. ಅದರಿಂದ ಉಡುಪಿ ಜಿಲ್ಲೆಯಿಂದ ಕುಂದಾಪುರದಿಂದ ನಾವು ತಗೊಳ್ಳಿಲ್ಲ, ಇದೀಗ ದಕ್ಷಿಣ ಕನ್ನಡ ಅದರಲ್ಲಿ ಗಡಿನಾಡು ವರೆಗೆ ಜನಪದದ ಅದೇ ಅವರು ವಿಜಯಲಕ್ಷ್ಮಿ ಅಕ್ಕ ಅದರಲ್ಲಿ ಹಾಗೆ ಇದರ ಬಗ್ಗೆ ವಿಶೇಷವಾಗಿ ಮಾತಾಡಲಿಕ್ಕಿದೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿಗದಿಯಾದಂತೆ ಬರುವ ಭಾನುವಾರ ಅಂದರೆ ಜುಲೈ 12 ತಾರೀಕಿಗೆ ಮಹಿಳೆಯರಿಗಾಗಿ ವಿಶೇಷವಾಗಿ ಆ ದಿವಸ ಉಳ್ಳಾಲದ ಪ್ರಥಮ ಒಂದು ಜನಪದ ಪರಿಷತ್ತಿನ ಪದಗ್ರಹಣ. ಅಲ್ಲಿ ಪದಗ್ರಹಣವನ್ನು ಸರಳವಾಗಿ ಆಚರಿಸಿಕೊಂಡು ಕ್ರಮ ಪ್ರಕಾರ ಮಾಡಿಕೊಂಡು ನಂತರ ಪದಪನ್ಕ, ಬಹಳ ಒಂದು ಸುಂದರವಾದ ಹೆಸರು, ತುಳುನಾಡಿನ ಆ ಶಬ್ದವನ್ನು ಸೇರಿಸಿಕೊಂಡು ನಾವು ಪದಪನ್ಕ ಅಂದರೆ ಆ ಹೆಸರನ್ನು ಹೇಳಿದ ಕೂಡಲೇ ಕೆಲವು ತುಳು ಗೊತ್ತಿಲ್ಲದವರು ಹಾಗಂದರೆ ಏನು ಅಂತ ಕೇಳ್ತಾರೆ. ಆಗ ನಮ್ಮ ಒಂದೆರಡು ಪದಗಳನ್ನು ನಾವು ಪರಿಚಯಿಸಿಕೊಟ್ಟಾಗೆ ಕೂಡ ಆಗ್ತದೆ. ಭಾಳ ಒಂದು ಸುಂದರವಾದ ಒಂದು ಪದಪನ್ಕ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಮಹಿಳೆಯರಿಗಾಗಿ ಒಂದು ಪ್ರಶ್ನೆ ಬಂತು ನಮಗೆ, ಯಾಕೆ ಕೇವಲ ಮಹಿಳೆಯರಿಗಾಗಿ ಅಂತ. ಇದು ಆರಂಭ ಅಷ್ಟೇ, ಖಂಡಿತವಾಗಿ ಇದು ಆರಂಭ. ಮಹಿಳೆಯರಿಗೆ ಮೊದಲು ಇದರ ಪ್ರಚಾರ ಆಗಲಿ. ಮತ್ತು ಮೂಲ ಜನಪದ ಇನ್ನೂ ಕೆಲವರಿಗೆ ನಾವು ಯಾವಾಗ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದೆವೋ ಆಗಲೇ ಕೆಲವು ಪ್ರಶ್ನೆಗಳು ಬಂತು ನಮಗೆ, ಇದು ಜನಪದ ಹಾಡ, ಇದು ಜನಪದ ಹಾಡ ಅಂತ. ಯಾಕಂದರೆ ಇನ್ನೂ ಕೂಡ ಒಂದು ಮಾತಿದೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ನೃಪತುಂಗ ಹೇಳ್ತಾನೆ. ಹಳ್ಳಿಯ ಜನರು ಯಾವ ಅಕ್ಷರ ಜ್ಞಾನ ಇಲ್ಲದಿದ್ದರೂ ಕೂಡ, ಯಾವ ವಿದ್ಯಾಭ್ಯಾಸವನ್ನು ಪಡೆಯದಿದ್ದರೂ ಕೂಡ ಅವರು ಕಾವ್ಯ ಪ್ರಯೋಗ ಪರಿಣತ ಮತಿಗಳಾಗಿದ್ದರು. ಅವರು ಕಾವ್ಯವನ್ನು ಚೆನ್ನಾಗಿ ಕಟ್ತಾ ಇದ್ರು. ಅದನ್ನು ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡುವ ಹಕ್ಕು ನಮಗಿಲ್ಲ. ಈ ಹೊಸತನದ ಒಂದು ಕಾಲಘಟ್ಟದಲ್ಲಿ ಜನರು ಹಿಂದಿನ ಆ ಮೂಲ ಹಾಡುಗಳನ್ನು ಬದಲಾಯಿಸ್ತಾ ಇದ್ದಾರೆ. ಇದು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ನಾವು ಜನಪದವೇ, ಮೂಲ ಜನಪದವೇ ಹಾಡು ಆಗಬೇಕು ಅಂತ ಹೇಳ್ತಾ ಆ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಮೊದಲು ಹಾಡಿನ ಮೂಲಕ, ಅಥವಾ ಇನ್ನಷ್ಟು ಜನಪದ ಕ್ಷೇತ್ರದಲ್ಲಿ ಇನ್ನಷ್ಟು ವಿಚಾರಗಳಿದೆ, ಮೊದಲು ನಾವು ಹಾಡನ್ನು ಆಯ್ಕೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಈ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಹಾಗೆ ನಮಗೆ ಕೆಲವು ಪ್ರಶ್ನೆಗಳು ಬಂತು. ಒಬ್ಬರು ಬರೆದ ಹಾಡು ಅದು ಜನಪದ ಶೈಲಿ ಇರಬಹುದು, ಆದರೆ ಅದು ಜನಪದ ಹಾಡಲ್ಲ. ಹಾಗೆ ಆ ಗೊಂದಲವನ್ನು ನಿವಾರಣೆ ಮಾಡಬೇಕು. ಮತ್ತು ಸ್ವಲ್ಪ ನಿಜವಾದ ಜನಪದ ಹಾಡು ಅಂದರೆ ಯಾವುದು, ಜಾನಪದ ಸಾಹಿತ್ಯ ಅಂದರೆ ಯಾವುದು ಅಂತ ಜನರಿಗೆ ಗೊತ್ತಾಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವೀಗ ಈ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಮುಂದೆ ಜನಪದ ವಿಚಾರಗಳಲ್ಲಿ ನಮಗೆ ಕಲೆಗಾರಿಕೆ ಇದೆ, ಗುಡಿ ಕೈಗಾರಿಕೆ ಇದೆ, ನಾಟ್ಯ ಇದೆ, ಅಥವಾ ಹಿನ್ನೆಲೆ ವಾದನಗಳು, ಇದೆಲ್ಲ ಹೊಸ ಹೊಸ ವಿಚಾರಗಳನ್ನು ಜನರಿಗೆ ಪರಿಚಯಿಸಬೇಕು. ಮತ್ತು ಕಾಲದ ಗರ್ಭದಲ್ಲಿ ಕೆಲವಷ್ಟು ಜನಪದ ಕಲೆಗಳು ಮುಳುಗಿ ಹೋಗಿದೆ, ಅದಕ್ಕೆ ಮರುಜೀವ ಕೊಡಬೇಕು. ಅಂತಹ ಜನಪದ ವಿಚಾರಗಳು ಮತ್ತೆ ಬೆಳಕಿಗೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಒಂದು ಉತ್ತಮವಾದ ಒಂದು ತಂಡವನ್ನು ಆಯೋಜಿಸಿಕೊಂಡು ಪ್ರವೀಣ್ ಕುಂಪಲರವರ ಸಾರಥ್ಯದಲ್ಲಿ ಇದನ್ನು ಆರಂಭಿಸ್ತಾ ಇದ್ದೇವೆ. ನಮಗೆ ಇದಕ್ಕೆ ಎಲ್ಲರ ಸಲಹೆಗಳು ಬೇಕು, ಹಾಗೆ ಸಹಕಾರ ಬೇಕು. ನಮಗೆ ಈ ನಿಟ್ಟಿನಲ್ಲಿ ಮುಂದುವರಿಲಿಕ್ಕೆ ಒಂದು ಅವಕಾಶ ಪರಿಷತ್ ನಮಗೆ ಮಾಡಿಕೊಟ್ಟಿದೆ. ಈಗ ನಾವು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅದಕ್ಕೆಲ್ಲರಿಗೂ ನಾವು ಸಹಕಾರವನ್ನು ಕೇಳ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಾವು ಈ ಮೂಲಕ ನಾವು ನೆರವೇರಿಸ್ತಾ ಇದ್ದೇವೆ. ಇದು ಹಾಡು ಮಾತ್ರ. ಈಗಾಗಲೇ ಜನಪದ ನೃತ್ಯ ಸ್ಪರ್ಧೆ ಅಂತೇಳಿ ಎಲ್ಲ ಸಂಘ ಸ್ಪರ್ಧೆಗಳು ಕೂಡ ಎಲ್ಲ ಕಡೆ ನಡೀತದೆ. ಅದು ಯೋಜನೋತ್ಸವದಲ್ಲಿ ಬೇರೆ ಬೇರೆ ಕಡೆ ನಡೀತದೆ. ಅದರಿಂದ ನಾವು ಇದು ಜನಪದ ಹಾಡು ಹಿಮ್ಮೇಳ ಟಮ್ಕಿ ಮಾತ್ರ ನಾವು ಅದನ್ನು ಬಾರಿಸಲಿಕ್ಕೆ ಇರುವುದು. ಅದರಿಂದ ಅದರಲ್ಲಿ ಕೂಡ ಒಂದು ಮಹಿಳೆಯರು ಟಮ್ಕಿ ಬಾರಿಸ್ತಾರಂತ ನಾವು ಕುತೂಹಲ ನಾಡಿದ್ದು ದಿನ ನಮಗಿದೆ. ನಿಂತೆ ಸಮೂಹ ಗಾಯನ ಇಲ್ಲ ನಿಂತೆ ಹಾಡು ಸಮೂಹ ಗಾಯನ. ಯಾಕಂದರೆ ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ತಂಬೂರಿ ಇಟ್ಕೊಂಡು ಹಾಡ್ತಾರೆ. ಅದು ನಾವಿಲ್ಲಿ ಟಮ್ಕಿಯನ್ನು ಬಳಸಲಿಕ್ಕೆ ಆ ತಂಬೂರಿಯ ನಾದದ ಧ್ವನಿಯಲ್ಲಿ ಪರಿಚಯ ಇರೋದಿಲ್ಲ. ಅದರಿಂದ ಅದರ ಬದಲು ನಾವು
ವಿಜಯಕ್ಕೆಲ್ಲ ನಾವೆಲ್ಲ ಸೇರಿ ಟಮ್ಕಿಯನ್ನು ಆಯ್ಕೆ ಮಾಡಿದ್ದೇವೆ. ವ್ಯತ್ಯಾಸ ಏನಿಲ್ಲ, ಅರ್ಥ ಒಂದೇ. ಜನರ ಮೂಲದಿಂದ ಬಂದ ಹಾಡುಗಳು ಜನಪದ. ಈ ಜನಪದಗಳು, ಪದ ಅಂದರೆ ಹಾಡು, ಹಾಡುಗಬ್ಬ ಅಂತ ತಗೊಳ್ಬೋದು. ಅದು ಕುಣಿತಕ್ಕೂ ಬೇಕು. ಹಾಗೆ ಕಾರ್ಯ ಅಂದರೆ ಮನೆಯಲ್ಲಿ ನಾಟಿ ಕೆಲಸ ಮಾಡುವಾಗ, ಕೃಷಿ ಕೆಲಸ ಮಾಡುವಾಗ ಆ ಹಾಡುಗಳು ಹುಟ್ಟಿಕೊಂಡದ್ದು. ಹೊರಗೆ, ಮನೆಯ ಒಳಗಿಂದಲೂ ಹೊರಗೆ. ಮತ್ತು ಕಷ್ಟ, ಸುಖ, ನೋವು ಎಲ್ಲದಕ್ಕೂ ಜನಪದರು ಹಾಡು ಕಟ್ತಾ ಇದ್ರು. ಅವರ ನೋವಾಗಲಿ, ಅವರ ಕಷ್ಟ ಆಗಲಿ, ಅವರ ಸುಖ ಆಗಲಿ, ಅದಕ್ಕೆ ಹಾಡು ಕಟ್ಟಿಕೊಂಡು. ಯಾಕಂದರೆ ಆ ಸಂದರ್ಭಗಳಲ್ಲಿ ಮನೋರಂಜನೆ ಎನ್ನುವುದು ಇರಲಿಲ್ಲ. ಬಹಳ ಬುದ್ಧಿವಂತರಾಗಿದ್ದರು. ಆ ಬುದ್ಧಿವಂತಿಕೆಯಿಂದ ಅವರು ಹಾಡನ್ನು ಕಟ್ತಾ ಹೋದರು. ಅದು ಬಾಯಿಂದ ಬಾಯಿಗೆ, ಜನಪದ ಅಂದರೆ ಬಾಯಿಂದ ಬಾಯಿಗೆ, ಬಾಯಿಂದ ಬಾಯಿಗೆ ಅದು ಪ್ರವರ್ಧಮಾನಕ್ಕೆ ಬರ್ತಾ ಹೋಯಿತು. ನಂತರ ಈ ಹಲಸಂಗಿ ಗೆಳೆಯರು ಅಂತ ನಾವು ಕೇಳ್ತೀವಿ, ಸಂಶೋಧನಕಾರರು, ಅವರು ಇಂಥ ಹಾಡುಗಳನ್ನು ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ, ಹಳ್ಳಿ ಹಳ್ಳಿಗೆ ಹೋಗಿ ಇಂಥ ಹಾಡುಗಳನ್ನು ಒಟ್ಟು ಮಾಡಿ, ಹಲಸಂಗಿ ಗೆಳೆಯರು, ಆ ಹಲಸಂಗಿ ಎನ್ನುವ ಊರಿನವರು ಹಲವಷ್ಟು ಆ ಹಾಡುಗಳನ್ನು ಒಟ್ಟು ಮಾಡಿ ಶೇಖರಣೆ ಮಾಡಿಟ್ಟ ಕಾರಣ ಇವತ್ತು ಸಾಹಿತ್ಯ ಪರಿಷತ್ತಿಗೆ ಆಗ್ಬೋದು ಅಥವಾ ಗ್ರಂಥಾಲಯದಲ್ಲಿ ಆಗ್ಬೋದು ಆ ಹಾಡುಗಳು ಇವತ್ತು ಒಂದು ಇದೆ, ನಮಗೆ ಸಿಗ್ತಾ ಉಂಟು, ಕೈಗೆ ಸಿಗ್ತಾ ಉಂಟು. ಇಲ್ಲದಿದ್ದರೆ ಎಷ್ಟೋ ಹಾಡುಗಳು ಅವರೊಟ್ಟಿಗೆ ಕಾಲದಲ್ಲಿ ಮುಳುಗಿ ಹೋದದ್ದು ಉಂಟು. ಹಾಗೆ ಇಂಥ ಹಾಡುಗಳು ಜನಮಾನಸದಲ್ಲಿ ಇರಬೇಕು ಅಂತ ಕೆಲವೆಲ್ಲ ತಪ್ಪು ಕಲ್ಪನೆಯಲ್ಲಿ ದೊಡ್ಡ ದೊಡ್ಡ ಸ್ಪರ್ಧೆಗಳಲ್ಲಿ ನಾವು ನೋಡಿದ್ದೇವೆ. ಇದು ಜನಪದ ಹಾಡು ಅಂತ ಹಾಡ್ತಾರೆ. ಒಂದು ಉದಾಹರಣೆ ಹೇಳಬೇಕಾದ್ರೆ ಕೋಡಗಾನ ಕೋಳಿ ನುಂಗಿತ್ತ ಅಂತ, ಅದು ಜನಪದ ಹಾಡು ಅಲ್ವೇ ಅಲ್ಲ, ಅದು ಸಂತ ಶಿಶುನಾಳ ಶರೀಫರ ಹಾಡು. ಅಂದರೆ ಆ ಶೈಲಿ ಆಗಿದೆ. ಹಾಗೆ ಮುಗಿಲ ಮಾರೆಗೆ ರಾಗರತಿ, ಅದು ದ ರಾ ಬೇಂದ್ರೆ ಅವರದ್ದು ಹಾಡು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಹಾಡು. ಅವರು ಜಾನಪದ ಮೋಡಿಗಾರ. ದ ರಾ ಬೇಂದ್ರೆ ಅವರು ಜಾನಪದ ಮೋಡಿಗಾರ ಎನ್ನುವ ಬಿರುದು ಪಡೆದದ್ದೇ ಅವರ ಹಾಡಿನ ಎಲ್ಲ ಶೈಲಿಗಳು ಜನಪದ ಶೈಲಿಯಲ್ಲಿ, ಜನಪದ ಹಾಡಲ್ಲ ಅದು. ಹೀಗೆ ಇಂಥ ತಪ್ಪು ಭ್ರಮೆಗಳಿಂದ ಜನರು ನಿಜವಾದ ಮೂಲ ಸಾಹಿತ್ಯ ಯಾವುದು ಎನ್ನುವುದನ್ನು ತಿಳ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಖಂಡಿತ ಪಾಡ್ದನ, ನಮ್ಮ ತುಳುನಾಡಿನಲ್ಲಿ ಪಾಡ್ದನ ಎನ್ನುವುದು ನಮ್ಮ ತುಳುನಾಡಿನಲ್ಲಿ ಅದು, ಅದರಲ್ಲಿ ಸಂಧಿ ಬರ್ಬೋದು, ಬೀರ ಬರ್ಬೋದು, ಅವೆಲ್ಲವೂ ಪಾಡ್ದನಗಳು. ಅದು ಕೂಡ ಮೂಲ ಸಾಹಿತ್ಯ. ಅದು ಯಾರು ಕೂಡ ಒಂದು ಬರೆದಿಟ್ಟದ್ದಲ್ಲ. ಅದನ್ನು ಇಲ್ಲಿ ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರದವರು, ಅವರು ಇಲ್ಲಿ ಬಹುಶಃ ಕರ್ನಾಟಕದಲ್ಲಿ ಒಂದು 2 ಕಡೆ ಜನಪದ ಅಧ್ಯಯನ ಕೇಂದ್ರಗಳಿದೆ. ಅದರಲ್ಲಿ ಒಂದು ಉಡುಪಿಯಲ್ಲಿರುವಂಥದ್ದು ಕುಂಜಿಬೆಟ್ಟಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ, ಜನಪದ ಸಂಶೋಧನಾ ಕೇಂದ್ರ. ನಮ್ಮ ಬಹುಶಃ ದಕ್ಷಿಣ ಕನ್ನಡದ ಯಾವುದೇ ಜನಪದ ಮೂಲ ವಿಚಾರಗಳು ತಿಳಿಬೇಕಾದ್ರೆ, ಉದಾಹರಣೆಗೆ ಒಂದು ಕಂಬಳ ಇರ್ಬೋದು, ಕೋಳಿಕಟ್ಟ ಇರ್ಬೋದು, ಅಥವಾ ಪಾಡ್ದನಗಳು, ಬೇರೆ ಬೇರೆ ಪಾಡ್ದನಗಳು ಅಲ್ಲಿ ಬಹಳ ಒಂದು ಸುಸಂಸ್ಕೃತವಾಗಿ ಅಲ್ಲಿದೆ. ಅಲ್ಲಿ ಶೇಖರಣೆ ಕೂಡ ಮಾಡಿಟ್ಟಿದ್ದಾರೆ. ಅದು ಸರ್ಕಾರದ ಸೆಂಟ್ರಲ್ನ ಅಂಡರಲ್ಲಿ ಅದು ಬರ್ತದೆ. ಜರ್ಮನಿಯಿಂದ, ಫಿಲಿಪೀನ್ಸಿಂದ, ಬೇರೆ ಬೇರೆ ಕಡೆಯಿಂದ ಜನರು ಬಂದು ಅಲ್ಲಿ ಜನಪದಕ್ಕಾಗಿ, ಜನಪದವನ್ನು ತಿಳ್ಕೊಳ್ಳಿಕ್ಕಾಗಿ ಅಲ್ಲಿಗೆ ಬರ್ತಾ ಇದ್ದಾರೆ. ಅದರಿಂದ ನಿಜವಾದ ಜನಪದ ಯಾವುದು ಎನ್ನುವುದು ನಾವು ತಿಳ್ಕೊಳ್ಬೇಕಾದದ್ದು ಇಲ್ಲಿ ಒಂದು ಇರುವಂಥ ಒಂದು ಮೊದಲ ಆದ್ಯತೆ. ಅದೇ ನಾನು ಹೇಳುದು, ಅದು ಶೈಲಿ ಮಾತ್ರ, ಅದು ಜನಪದ ಗೀತೆ ಅಲ್ಲ. ಇಲ್ಲ, ಖಂಡಿತ ಇಲ್ಲ. ನಾವು ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಖಂಡಿತ ಇಲ್ಲ. ಹಾಗೆ ಕೆಲವು ಇತ್ತೀಚೆಗೆ ಜನಪದ ಶೈಲಿಯಲ್ಲಿ ಹಾಡಿದ್ದಾರೆ, ಯಾರ ಹೊಲ ಯಾರ ಅಲ್ಲಿ ಕೊನೆಗೆ ನೀವು ನೋಡ್ತಾ ಹೋದರೆ ಕೆಲವು ಇಂಗ್ಲಿಷ್ ಪದಗಳು ಇದೆ. ಅದನ್ನು ಹೌದು 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 ಸಾಹಿತ್ಯ ತಪ್ಪಬಾರ್ದು. ಮತ್ತೆ ಈ ಜನಪದ ಸಾಹಿತ್ಯದ ಪದಗಳನ್ನು ನಾವು ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡುವ ಹಕ್ಕು ನಮಗಿಲ್ಲ, ಖಂಡಿತ ಇಲ್ಲ. ಹಳ್ಳಿಯವರು ಅವತ್ತಿನವರು ಕಟ್ಟಿಕೊಟ್ಟ ಈಗ ಒಂದು ಸಂಧಿಯನ್ನು ನನಗೆ ಬೇಕಾದಾಗೆ ನಾನು ಹೇಳುವಾಗಿಲ್ಲ. ಪಾಡ್ದನದ ಕೆಲವು ಪದಗಳನ್ನು, ಒಂದಷ್ಟು ಪಾಡ್ದನದ ಕೆಲವು ಪದಗಳು ಇದೆ, ಅದು ಅದರದ್ದೇ. ಈಗ ಉದಾಹರಣೆಗೆ ಒಂದು ಡೆನನ ಅಂತ ಒಂದು ಪದ, ಇವತ್ತು ನಾವು ಹೊಸತನದ ಹಾಡು ನೃತ್ಯ ಸ್ಪರ್ಧೆಗಳಿಗೆ ಡೆನನ ಅಂತ ಇಟ್ಟಿದ್ದಾರೆ. ನಿಜವಾಗಿ ಡೆನನ ಅದು ಪಾಡ್ದನದಲ್ಲಿ ಮಾತ್ರ, ದೈವದ ಕೊಡಿಯಡಿಯಲ್ಲಿ ಮಾತ್ರ ಆ ಪದ ಬರಬೇಕು. ಇವತ್ತು ಆ ಪದ, ಅದನ್ನು ಕಾಯಿನ್ ವರ್ಡ್ಸ್ ಅಂತ ನಾವು ಹೇಳ್ತೇವೆ, ಆ ಪದಗಳನ್ನು ನಾವು ಇನ್ನೊಂದು ವಿಚಾರಕ್ಕೆ ಕೊಂಡೋಗ್ಲಿಕ್ಕಿಲ್ಲ. ನಾವು ಹೌದು ಹೌದು ಆಗೋದಿಲ್ಲ. ಮತ್ತು ಸಿನಿಮಾ ಶೈಲಿಯಲ್ಲಿ ಕೆಲವು, ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ಇವತ್ತಿನ ಒಂದು ಕುಣಿತ ಭಜನಾ ಸ್ಪರ್ಧೆಗಳಲ್ಲಿ ಅದೇ ಒಂದು ಉದಾಹರಣೆ, ಆಡ ಪೋಗೋಣ ಬಾರೋ ರಂಗ ಒಂದು ದಾಸ ಸಾಹಿತ್ಯ.
ಇದಕ್ಕೆ ಏನು ಮಾಡಿದರು, ಭಕ್ತ ಕುಂಬಾರ ಒಂದು ಸಿನಿಮಾದಲ್ಲಿ ಕಾಲ ಅದೊಂದು ಹಾಡುಂಟು. ಅವಳು ಸ್ನಾನ ಮಾಡುವಾಗ, ಹೀರೋಯಿನಿ ಸ್ನಾನ ಮಾಡುವಾಗ ಒಂದು ಅರ್ಧ ಬಟ್ಟೆ ಹಾಡ್ಕೊಂಡು ಸ್ನಾನ ಮಾಡುವಾಗ ಹಾಡಿದ ಹಾಡು ಕಾಲ ಕೂಡಿ ಬಂದಿತ್ತಮ್ಮ ಅಂತ. ಆ ಒಂದು ವೇಳೆ ಹಳೆ ತಲೆಮಾರಿನವರು ಈ ಭಜನೆಯನ್ನು ಕೇಳ್ತಾ ಇದ್ರೆ ತಕ್ಷಣ ಅವರು ಆ ಹಾಡು, ಯಾಕಂದ್ರೆ ಅದು ಬಹಳ ಆ ಕಾಲಘಟ್ಟದಲ್ಲಿ ಬಹಳ ಪ್ರಸಿದ್ಧವಾದ ಹಾಡು. ಹೆಣ್ಣು ಗಂಡು ಗಂಡು ಹೆಣ್ಣು ಕೂಡಿ ಹಾಡೋ ಕಾಲವಮ್ಮ ಅಂತ. ಅದೇ ದಾಟಿ ಗಂಡು ಹೆಣ್ಣು ಕೂಡಿ ಆಡೋ ಕಾಲವಮ್ಮ ತಾನಿ ತಾನಿ ತಂದನು ಆಡಪೋಗೋಣ, ಅದೇ ದಾಟಿಯನ್ನು ಭಜನೆಗೆ ತಕೊಂಡು ಭಜನೆ ಹಾಡನ್ನು ಆಡಪೋಗೋಣ ಬಾರೋ ರಂಗ. ಅದೇ ಈ ತೀರ್ಪುಗಾರರು ಇದನ್ನು ನೋಟ್ ಮಾಡಬೇಕು. ನಾವು ಅಷ್ಟು ಚಂದ ಹಾಡಿದ್ದೇವೆ, ಅಷ್ಟು ಚಂದ ಭಜನೆ ಪ್ರಸ್ತುತಪಡಿಸಿದ್ದೇವೆ, ಅಷ್ಟು ಚಂದ ಕುಣಿತ ಮಾಡಿದ್ದೇವೆ, ಯಾಕೆ ನಮಗೆ ಮಾರ್ಕ್ ಮೈನಸ್ ಆಗಿದೆ ಅಂತ ಈಗ ನನಗೆ ಅನುಭವ ಆಗಿದೆ. ಹೌದು, ಮಧ್ಯದಲ್ಲಿ ಈಗ ಕೆಲವು ಭಜನೆಗಳನ್ನು ನಾನು ಕೇಳಿದೆ, ಜೈ ರಾಮ್ ಹೇ ರಾಮ್ ಇಂದ ಮಧ್ಯದೊಂದೊಂದು ಘೋಷ ಕೊಡುದು, ಯಾಕಂದ್ರೆ ಅವರ ಕುಣಿತ ಅಬ್ಬರ ಆಗಬೇಕು ಎನ್ನುವ ದೃಷ್ಟಿಯಿಂದ. ಅಂದ್ರೆ ಈ ಕುಣಿತ ಮತ್ತು ಹಾಡಿನಲ್ಲಿ ಇರಬೇಕಾದದ್ದು ಮೂಲ ಪದ ಲಾಲಿತ್ಯ, ಚಂದ, ಆ ಪದ ಇರಬೇಕು. ಅಲ್ಲಿ ಅಬ್ಬರ ಕುಣಿತಕ್ಕಾಗಿಯೇ ಬೇರೆ ಇದೆ, ಈಗ ಬರುವಂಥ ಡಿಜೆಗಳು ಅದೆಲ್ಲ ಅದಕ್ಕಾಗಿ ಮೀಸಲಿಟ್ಟದ್ದು. ಅದನ್ನು ಅದೇ ರೀತಿಯಲ್ಲಿ ತೆಗೆದುಕೊಳ್ಳುವ, ಜನಪದವನ್ನು ಜನಪದವಾಗಿ ತೆಗೆದುಕೊಳ್ಳುವ ಅಂತ. ಇದು ಆರಂಭ, ಇನ್ನಷ್ಟು ಜನರನ್ನು ಸೇರಿಸುವ ಇರಾದೆ ಇದೆ. ಖಂಡಿತ ನಾವು ಆರಂಭದಲ್ಲಿ ಹೇಳಿದ್ದೇವೆ, ನಮಗೆ ನಿಮ್ಮೆಲ್ಲರ ಸಲಹೆ ಸಹಕಾರ ಬೇಕು ಅಂತ. ಇಂತಹ ಸಲಹೆಗಳನ್ನು ನಾವು ತೆರೆದ ಮನಸ್ಸಿನಿಂದ ಸ್ವೀಕರಿಸ್ತೇವೆ. ನಾನು ಈಗಾಗಲೇ ಈಗ ನಾವು ನೋಡಿ, ಉದಾಹರಣೆಗೆ ಇವರು ಒಂದು ಮೂಲ ಕಲಾವಿದರವರು ನಾಗಸ್ವರ, ಹೌದು, ಅಂಥವರನ್ನೇ ಹುಡುಕಿ ತಂದಿದ್ದೇವೆ. ಇನ್ನು ದೈವದ ಕೊಡಿಯಡಿಯಲ್ಲಿ ಒಂದಷ್ಟು ತಿಳಿದುಕೊಂಡು ಈಗ ಒಂದು ಯುವ ಪ್ರತಿಭೆ ಅವರಿಗೂ ಅವಕಾಶ ಕೊಡಲಿ ಅಂತ ವಿಜೇತರವರನ್ನು ಆಯ್ಕೆ ಮಾಡಿದ್ದೇವೆ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬರು ಬೇಕು ಅಂತ ನನ್ನನ್ನು ಬಹುಶಃ ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರವೀಣಣ್ಣನವರು. ಇದು ನನ್ನ ಸುಯೋಗ. ಹಾಗೆ ಇನ್ನಷ್ಟು ಜನರ ವಿಚಾರಗಳು ನಮ್ಮ ತಲೆಯಲ್ಲಿ ಇದೆ. ಈಗ ಒಂದು ಸಮಯ, ಈ ಸಮಯದಲ್ಲಿ ವಿದ್ಯಾರ್ಥಿಗಳನ್ನು ನಾವು ಬಳಸಿಕೊಳ್ಳುವಾಗಿಲ್ಲ, ರಜೆಯೆಲ್ಲ ಮುಗಿದ ಕಾಲ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಕೆಲವು ಸ್ಪರ್ಧೆಗಳು, ಯಾಕಂದರೆ ಬಾಲ ಕಲಾವಿದರು ಬಹಳಷ್ಟು ಜನಪದ ಅವರ ಅಜ್ಜನಿಂದ, ಅವರ ತಂದೆಯಿಂದ, ಅವರ ಕುಲಕಸುಬು ಇಂಥದ್ದನ್ನೆಲ್ಲ ಕಲಿತ ವಿದ್ಯಾರ್ಥಿಗಳಿದ್ದಾರೆ. ಅಂಥವರನ್ನು, ಅದು ಕೂಡ ನಾವು ಮಾತಾಡಿದ್ದೇವೆ ಅಂತ